ಪ್ರಥಮ ಬಾರಿಗೆ ಅತ್ಯಂತ ಸರಳವಾಗಿ ಬಿಎಂಎಸ್ಟಿಡಿ ಕನ್ನಡದಲ್ಲಿ ಕಾನೂನು ವಿಷಯ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ವಿಡಿಯೋವನ್ನು ನೋಡಲು ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸ್ವತ್ತು ಹಸ್ತಾಂತರ ಅಧಿನಿಯಮ 1882ರ ಅಡಿಯಲ್ಲಿ ಕಾಲಂ 14 ನಿರಂತರತೆ ವಿರುದ್ಧದ ನಿಯಮದ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಪ್ರಶ್ನೆ ನೋಡೋದಾದರೆ, ನಿರಂತರತೆ ವಿರುದ್ಧದ ನಿಯಮವನ್ನು ಚರ್ಚಿಸಿ ಮತ್ತು ಈ ನಿಯಮಕ್ಕಿರುವ ಅಪವಾದಗಳನ್ನು ತಿಳಿಸಿರಿ. ಈ ಕುರಿತಂತೆ ಮುಖ್ಯ ಅಂಶಗಳನ್ನು ನೋಡೋದಾದರೆ, ಮೊದಲಿಗೆ ಪೀಠಿಕೆ ಬಿ ಶಾಶ್ವತ ಅನುಭೋಗದ ವಿರುದ್ಧ ನಿಯಮ ಅಥವಾ ನಿರಂತರತೆ ವಿರುದ್ಧದ ನಿಯಮ ಕಾಲಂ 14. ಸಿ ಶಾಶ್ವತ ಅನುಭೋಗದ ವಿರುದ್ಧ ನಿಯಮಗಳ ಪೂರ್ವ ಕ್ರಿಯಾಧಿಕಾರದ ಕರಾರುಗಳಿಗೆ ಅನ್ವಯಿಸುತ್ತದೆಯೇ. ಡಿ ಅಪವಾದಗಳು ಮತ್ತು ಪ್ರಕರಣಗಳು. ಮೊದಲಿಗೆ ಪೀಠಿಕೆ ನೋಡೋದಾದರೆ, ಸ್ವತ್ತು ಹಸ್ತಾಂತರ ಅಧಿನಿಯಮದ 14ನೇ ಕಾಲಮು ಶಾಶ್ವತತೆ ಅಥವಾ ನಿರಂತರತೆ ವಿರುದ್ಧದ ನಿಯಮವನ್ನು ಪ್ರತಿಪಾದಿಸುತ್ತದೆ. ಅಂದರೆ ಒಂದು ಸ್ವತ್ತನ್ನು ಎಂದಿಗೂ ವರ್ಗಾವಣೆ ಮಾಡಲು ಬಾರದ ರೀತಿಯಲ್ಲಿ ವರ್ಗಾವಣೆ ಮಾಡುವುದನ್ನು ನಿಷೇಧಿಸುತ್ತದೆ. ಈ ಕಾಲಮಿನ ಪ್ರಕಾರ ಶಾಶ್ವತತೆ ಅಥವಾ ನಿರಂತರತೆ ಎಂಬ ಪದದ ಅರ್ಥವೇನೆಂದರೆ ಸ್ವತ್ತಿನ ವರ್ಗಾವಣೆಯನ್ನು ಅನಿರ್ದಿಷ್ಟ ಕಾಲದವರೆಗೆ ತಡೆಹಿಡಿಯುವುದು ಎಂದು ಆಗಿರುತ್ತದೆ. ನಿರಂತರತೆ ವಿರುದ್ಧದ ನಿಯಮ ಕಾಲಂ 14. ಸ್ವತ್ತು ವರ್ಗಾವಣೆ ದಿನಾಂಕದಂದು ಜೀವಿಸಿರುವ ಒಬ್ಬ ಅಥವಾ ಹೆಚ್ಚು ವ್ಯಕ್ತಿಗಳ ಅವರ ಜೀವಿತ ಕಾಲದ ಆನಂತರ ಮತ್ತು ಆ ಅವಧಿಯ ಮುಕ್ತಾಯದಂದು ಅಸ್ತಿತ್ವದಲ್ಲಿರತಕ್ಕ ಯಾವನೊಬ್ಬ ಅಪ್ರಾಪ್ತ ವಯಸ್ಕ ಹಾಗೂ ಯಾವನೊಬ್ಬನಾತನಿಗೆ ತಾನು ಪ್ರಾಪ್ತ ವಯಸ್ಸಿಗೆ ಬಂದಲ್ಲಿ ಸೃಷ್ಟಿಸಿದ ಹಿತಾಸಕ್ತಿಯು ಸೇರಬೇಕೋ ಆ ವ್ಯಕ್ತಿಯ ಅಪ್ರಾಪ್ತ ವಯಸ್ಕತೆಯ ನಂತರ ಪರಿಣಾಮಕಾರಿಯಾಗುವಂಥ ಹಿತಾಸಕ್ತಿಯನ್ನು ಸೃಷ್ಟಿಸಲು ಸ್ವತ್ತಿನ ಯಾವುದೇ ವರ್ಗಾವಣೆಯು ಪ್ರವರ್ತಿಸತಕ್ಕದ್ದಲ್ಲ. ಅಂದರೆ ಅಪ್ರಾಪ್ತ ವಯಸ್ಕನ ಸ್ವತ್ತು ಅವನಿಗೆ 18 ವರ್ಷ ವಯಸ್ಸನ್ನು ತಲುಪುವುದರವರೆಗೆ ಇನ್ನೊಬ್ಬ ವ್ಯಕ್ತಿಯಲ್ಲಿ ನ್ಯಾಸಾವಳಿಯಾಗಿ ಉಳಿದಿರುತ್ತದೆ ಮತ್ತು ಈ 18 ವರ್ಷದ ಆಚೆಯ ಯಾವುದೇ ಅವಧಿವರೆಗೆ ನಿಹಿತವಾಗುವುದಂತೆ ನಿರ್ಬಂಧಿಸಲಿಕ್ಕಾಗದು ಅಂತ ಈ ಕಾಲಂ ಹೇಳ್ತದೆ. ಅಂದರೆ ಕಾಲಂ 14 ಪ್ರಕಾರ ನಿರಂತರತೆ ಎನ್ನುವುದು ತನ್ನ ಮೂಲ ಅರ್ಥದಲ್ಲಿ ಯಾವುದೇ ಒಂದು ಸ್ವತ್ತನ್ನು ಅನಿರ್ದಿಷ್ಟ ಕಾಲಾವಧಿಯವರೆಗೆ ಹಸ್ತಾಂತರಿಸಲ್ಪಡದಿರುವಂತೆ ಮಾಡುವುದಾಗಿರುತ್ತದೆ. ಉದಾಹರಣೆಗೆ, ಎ ಎಂಬುವನಿಗೆ ಒಂದು ಸ್ವತ್ತನ್ನು ಅವನ ಜೀವಿತಾವಧಿಗೆ ನೀಡಿ ಆನಂತರದ ಅದೇ ಸ್ವತ್ತನ್ನು ಬಿನಿಗೆ ಅವನ ಜೀವಿತಾವಧಿವರೆಗೂ ಆಮೇಲೆ ಸಿನಿಗೆ ಅವನ ಜೀವಿತಾವಧಿವರೆಗೂ ದೊರಕುವಂತೆ ನಿರ್ದೇಶಿಸಲಾಯಿತು. ಅಲ್ಲದೆ ಆ ನಂತರದ ಉಳಿದ ಸ್ವತ್ತನ್ನು ಸಿನ ಹಿರಿಯ ಮಗನಿಗೆ ದೊರಕುವಂತೆ ಸೂಚಿಸಲಾಯಿತು. ಈ ಪ್ರಕರಣದಲ್ಲಿ ಪ್ರಮುಖ ಅವಶ್ಯಕತೆ ಎಂದರೆ ಸಿನ ಮಗನು ಸಿಯ ಆಸಕ್ತಿಯು ಕೊನೆಗೊಳ್ಳುವ ಪೂರ್ವದಲ್ಲಿ ಅಸ್ತಿತ್ವದಲ್ಲಿರಬೇಕು. ಅವನು ತನ್ನ ಜನ್ಮದೊಂದಿಗೆ ನಿಹಿತವಾದ ಆಸಕ್ತಿಯನ್ನು ಪಡೆದುಕೊಳ್ಳುತ್ತಾನೆ. ಅಂದರೆ ಸಿನ ಮಗನು ತನ್ನ ಜನ್ಮದೊಂದಿಗೆ ನಿಹಿತವಾದ ಆಸಕ್ತಿಯನ್ನು ಪಡೆದುಕೊಳ್ಳುತ್ತಾನೆ. ಆ ಸ್ವತ್ತಿನ ಕಬ್ಜೆಯು ಅವನಿಗೆ ಆ ಸ್ವತ್ತಿನ ಕುರಿತಾದ ಆಸಕ್ತಿಯು ಕೊನೆಗೊಳ್ಳುವುದರೊಂದಿಗೆ ದೊರಕುತ್ತದೆ. ಆದರೆ ಒಂದು ವೇಳೆ ಹಸ್ತಾಂತರಿಯು ಅಪ್ರಾಪ್ತ ವಯಸ್ಕನಲ್ಲಿ ಸ್ವತ್ತು ನಿಹಿತಗೊಳ್ಳಬಾರದೆಂದು ಅಪೇಕ್ಷಿಸಿದಲ್ಲಿ ಅವನು ಕೊನೆಯ ಪಕ್ಷ ಸಿನಿಗೆ ಅಜೀವ ಆಸಕ್ತಿಯನ್ನು ನೀಡಿ ಅವನ ಮರಣದ ನಂತರ ಅವನ ಯಾವ ಮಗನು 18 ವರ್ಷ ವಯಸ್ಸನ್ನು ತಲುಪುತ್ತಾನೆಯೋ ಅವನಿಗೆ ದೊರಕುವಂತೆ ನಿರ್ಬಂಧಿಸಬಹುದಾಗಿದೆ. ಆಗ ಈ ರೀತಿಯ ಹಸ್ತಾಂತರದಲ್ಲಿ ಸಿಯ ಮಗನು ತನ್ನ ಜನ್ಮದೊಂದಿಗೆ ಯಾವುದೇ ನಿಹಿತವಾದ ಆಸಕ್ತಿಯನ್ನು ಹೊಂದಿರುವುದಿಲ್ಲ. ಯಾಕೆಂದರೆ ಅದು ಕೇವಲ ಘಟನಾವಲಂಬಿಯಾಗಿದ್ದು ಅವನು 18 ವರ್ಷ ವಯಸ್ಸನ್ನು ತಲುಪಿದ ನಂತರದಲ್ಲಿ ಮಾತ್ರ ಸ್ವತ್ತಿನ ಕುರಿತಾದ ಹಿತಾಸಕ್ತಿಯನ್ನು ಸಿನ ಮಗನು ಪಡೆದುಕೊಳ್ಳುತ್ತಾನೆ. ಹಾಗಾದರೆ ಶಾಶ್ವತ ಅನುಭೋಗದ ವಿರುದ್ಧ ಅಥವಾ ನಿರಂತರತೆ ವಿರುದ್ಧದ ನಿಯಮಗಳು ಪೂರ್ವ ಕ್ರಿಯಾಧಿಕಾರದ ಕರಾರುಗಳಿಗೆ ಅನ್ವಯಿಸುತ್ತದೆಯೇ. ಈ ಕುರಿತು ನೋಡೋದಾದರೆ,
ನಿರಂತರತೆ ವಿಷಯದಲ್ಲಿ ಇಂಗ್ಲಿಷ್ ಮತ್ತು ಭಾರತೀಯ ಕಾನೂನು ಹೇಗಿದೆ ಅಂತ ನೋಡೋಣ. ನಿರಂತರತೆ ವಿರುದ್ಧ ನಿಯಮವು ಭಾರತ ಮತ್ತು ಇಂಗ್ಲೆಂಡ್ಗಳಲ್ಲಿ ಮೂಲದಿಂದಲೇ ಭಿನ್ನ ತತ್ವವನ್ನು ಹೊಂದಿವೆ. ಇಂಗ್ಲೆಂಡ್ನಲ್ಲಿ ನಿರಂತರತೆ ನಿಯಮ ಯಾವ ರೀತಿ ಇದೆ ಅಂತ ನೋಡೋಣ. ಇಂಗ್ಲಿಷ್ ಕಾನೂನಿನ ಪ್ರಕಾರ ಒಂದು ಸ್ವತ್ತಿನ ನಿಹಿತವಾಗುವಿಕೆಯು ಜೀವಿತವಾಗಿರುವ ಎಷ್ಟೇ ವ್ಯಕ್ತಿಗಳ ಜೀವಿತ ಕಾಲ ಮತ್ತು ಆ ಬಳಿಕ 21 ವರ್ಷದ ಕಾಲಾವಧಿಯವರೆಗೆ ಮುಂದೂಡಬಹುದಾಗಿದೆ. ಇಲ್ಲಿ ಅಂದರೆ ಇಂಗ್ಲಿಷ್ ಕಾನೂನಿನಲ್ಲಿ ಹಸ್ತಾಂತರಿತನ ಅಪ್ರಾಪ್ತ ವಯಸ್ಸನ್ನು ಗಣನೆಗೆ ತೆಗೆದುಕೊಳ್ಳಲಾಗುವುದು. ಆದರೆ ಭಾರತೀಯ ಕಾನೂನಿನ ಪ್ರಕಾರ ಒಂದು ಸ್ವತ್ತಿನ ನಿಹಿತಗೊಳಿಸುವಿಕೆಯನ್ನು ಜೀವಿಸಿರುವ ವ್ಯಕ್ತಿಗಳ ಜೀವಮಾನವನ್ನು ಮೀರಿ ಮತ್ತು ಅವರ ಜೀವಮಾನದಲ್ಲಿ ಹುಟ್ಟಿರುವ ಯಾವುದೇ ವ್ಯಕ್ತಿಯು ಪ್ರಾಪ್ತವಯಸ್ಕನಾಗುವವರೆಗೆ ಮುಂದೂಡಬಹುದಾಗಿದೆ. ಇಲ್ಲಿ ಅಂದರೆ ಭಾರತದಲ್ಲಿ 21 ವರ್ಷಗಳ ಸಮಗ್ರ ಅವಧಿಯ ಬಗ್ಗೆ ನಮ್ಮ ಕಾನೂನು ಸಮ್ಮತಿಸುವುದಿಲ್ಲ. ಆದ್ದರಿಂದ ಇಂಗ್ಲಿಷ್ ಕಾನೂನಿನ ಮೇರೆಗೆ ಒಬ್ಬ ವ್ಯಕ್ತಿಯ ಜೀವ ಅವಧಿಗಿಂತ ಮುಂದಿನ ಕಾಲಾವಧಿಯು 21 ವರ್ಷಗಳಾಗಿದ್ದು ಅದು ಅಲ್ಪವಯಸ್ಕನ ವಯಸ್ಸನ್ನು ಕುರಿತು ಪ್ರಸ್ತಾಪಿಸುವುದಿಲ್ಲ. ಆದರೆ ಭಾರತೀಯ ಕಾನೂನಿನ ಮೇರೆಗೆ ಈ ಅವಧಿಯು ಕೇವಲ ಒಬ್ಬ ವ್ಯಕ್ತಿಯ ಅಲ್ಪ ವಯಸ್ಸಿಗೆ ಸಂಬಂಧಪಟ್ಟಿದ್ದು ಆ ವ್ಯಕ್ತಿಯು 18 ವರ್ಷ ವಯಸ್ಸನ್ನು ದಾಟಿದೊಡನೆ ಮರಣಶಾಸನ ಕೊಡಲ್ಪಟ್ಟ ಸ್ವತ್ತು ಅವನಿಗೆ ಸಿಗುತ್ತದೆ. ನಿರಂತರತೆ ನಿಯಮಕ್ಕೆ ಅಪವಾದಗಳಿದೆ. ಆ ಅಪವಾದಗಳು ಯಾವ್ಯಾವು ಅಂತ ನೋಡೋಣ. ಅಪವಾದ 1. ಯಾವುದೇ ಸ್ವತ್ತಿನ ಹಸ್ತಾಂತರಣವು ಸಾರ್ವಜನಿಕ ಪ್ರಯೋಜನಕ್ಕಾಗಿ ವಿನಿಯೋಗವಾಗುವಂತಿದ್ದರೆ ನಿರಂತರತೆ ವಿರುದ್ಧದ ನಿಯಮವು ಅನ್ವಯವಾಗೋದಿಲ್ಲ. 2ನೇ ಅಪವಾದ, ವೈಯಕ್ತಿಕ ಕರಾರುಗಳಿಗೆ ನಿರಂತರತೆ ವಿರುದ್ಧದ ನಿಯಮವು ಅನ್ವಯಿಸುವುದಿಲ್ಲ. 3ನೇ ಅಪವಾದ, ನಿರಂತರತೆ ವಿರುದ್ಧದ ನಿಯಮವು ಅಡಮಾನಿಯ ಸ್ವತ್ತು ವಿಮೋಚನೆ ಮಾಡುವ ಹಕ್ಕನ್ನು ಕುರಿತು ಅನ್ವಯಿಸಲಾರದು. ಅದೇ ರೀತಿ 4ನೇ ಅಪವಾದದಲ್ಲಿ ವಾರ್ಷಿಕ ಧನವನ್ನು ನಿರಂತರವಾಗಿ ಕೊಡುವ ಕುರಿತಾದ ಒಡಂಬಡಿಕೆಯು ಯಾವುದೇ ಒಂದು ಸ್ವತ್ತಿನ ಪ್ರಭಾರವಾಗಿದ್ದರೆ ನಿರಂತರತೆ ವಿರುದ್ಧದ ನಿಯಮ ಅನ್ವಯವಾಗುವುದಿಲ್ಲ. ಅದೇ ರೀತಿ 5ನೇ ಅಪವಾದ, ನಿಹಿತ ಆಸಕ್ತಿಯು ಈ ನಿಯಮಕ್ಕೆ ಒಳಗಾಗುವುದಿಲ್ಲ. 6ನೇ ಅಪವಾದ, ಒಂದು ಸ್ವತ್ತಿನ ಮೇಲೆ ಪ್ರಭಾವವಿದ್ದು ಆ ಸ್ವತ್ತಿನ ಹಸ್ತಾಂತರಣವಾಗಿದ್ದರೆ ಈ ನಿಯಮ ಅನ್ವಯವಾಗೋದಿಲ್ಲ. ಅದೇ ರೀತಿ 7ನೇ ಅಪವಾದ, ಯಾವುದೇ ಭೂಮಿಯನ್ನು ಸಂಘ ಸಂಸ್ಥೆಗೆ ಖರೀದಿ ಮಾಡಿದ್ದಲ್ಲಿ ಅಥವಾ ಹೊಂದಿದ್ದಲ್ಲಿ ಈ ನಿಯಮವು ಅನ್ವಯವಾಗೋದಿಲ್ಲ. ಪ್ರಕರಣ ಆನಂದರಾವ್ ವಿನಾಯಕ ವಿರುದ್ಧ ಡಿಸ್ಟ್ರಿಕ್ಟ್ ಜನರಲ್ ಆಫ್ ಬಾಂಬೆ. ಈ ಪ್ರಕರಣದಲ್ಲಿ ನವೀಕರಣಕ್ಕೋಸ್ಕರ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡು ಒಂದು ಭೋಗಾರ್ಪಣೆಯನ್ನು ಮಾಡಿದರೆ ಅದು ನಿರಂತರತೆ ನಿಯಮದ ವಿರುದ್ಧವಾಗುವುದಿಲ್ಲ ಎಂದು ನಿರ್ಣಯಿಸಿದೆ. ಒಟ್ಟಾರೆಯಾಗಿ ಸ್ವತ್ತು ಹಸ್ತಾಂತರ ಅಧಿನಿಯಮದ 14ನೇ ಕಾಲಮು ನಿರಂತರತೆ ವಿರುದ್ಧದ ನಿಯಮವನ್ನು ಪ್ರತಿಪಾದಿಸುತ್ತದೆ. ಅಂದರೆ ಒಂದು ಸ್ವತ್ತನ್ನು ಶಾಶ್ವತವಾಗಿ ವರ್ಗಾವಣೆ ಮಾಡಲು ಬಾರದ ರೀತಿಯಲ್ಲಿ ವರ್ಗಾವಣೆ ಮಾಡಬಾರದು ಎಂದು ಹೇಳುತ್ತದೆ. ಅಲ್ಲದೆ ಈ ನಿಯಮಕ್ಕೆ ಹಲವಾರು ಅಪವಾದಗಳು ಸಹ ಇದೆ. ಜೊತೆಗೆ ನಿರಂತರತೆ ವಿರುದ್ಧದ ನಿಯಮವು ಪೂರ್ವ ಕ್ರಿಯಾಧಿಕಾರದ ಕರಾರುಗಳಿಗೆ ಅನ್ವಯಿಸುತ್ತದೆಯೇ ಎಂಬುದಕ್ಕೆ ಭಾರತ ಮತ್ತು ಇಂಗ್ಲೆಂಡಿನ ಮೂಲದಿಂದಲೇ ಭಿನ್ನ ತತ್ವವನ್ನು ಹೊಂದಿವೆ. ಪ್ರಥಮ ಬಾರಿಗೆ ಅತ್ಯಂತ ಸರಳವಾಗಿ BMSTD ಕನ್ನಡದಲ್ಲಿ ಕಾನೂನು ವಿಷಯ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ವಿಡಿಯೋವನ್ನು ನೋಡಲು ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ.